ಈ ಏರಿಯಾಗೆ 2 ತಿಂಗಳಿಂದಲೂ ಸರಿಯಾಗಿ ನೀರು ಬರ್ತಿಲ್ಲ. ಹನಿ ಹನಿ ನೀರಿಗೂ ಪರದಾಡುತ್ತಿರೋ ಹೊತ್ತಲ್ಲೇ ನೂರಾರು ಆರ್ಒ ಪ್ಲಾಂಟ್ಗಳು ಬಂದ್ ಆಗಿವೆ. ಅತ್ತ ಅರ್ಕಾವತಿ ನದಿ ಪಾತ್ರದ ಕೆರೆಗಳು ಸಂಪೂರ್ಣ ಬರಿದಾಗಿವೆ. ನೀರಿಲ್ಲ, ಕುಡಿಯೋಕೂ ಹನಿ ನೀರು ಸಿಗ್ತಿಲ್ಲ. ಅಂತರ್ಜಲ ಪಾತಾಳ ಸೇರಿದೆ. ಬೋರ್ವೆಲ್ಗಳು ಖಾಲಿಯಾಗಿವೆ. ಸಿಲಿಕಾನ್ ಸಿಟಿಯಲ್ಲಿ ಜಲಕ್ಷಾಮ ಆವರಿಸಿದ್ದು ಖಾಲಿ ಕೊಡ ಹಿಡಿದು ಮಹಿಳೆಯರು ಭೇದಿಗಿಳಿದಿದ್ದಾರೆ. ಕಾವೇರಿ ನೀರು ಪೂರೈಕೆ ಆಗದೆ ಪರದಾಟ. ಟ್ಯಾಂಕರ್ ನೀರಿನ ಮೊರೆ ಹೋಗುತ್ತಿರುವ ಜನರು. ಬನಶಂಕರಿ 3ನೇ ಹಂತದ ಇಟ್ಟಮಡು ನಿವಾಸಿಗಳು ನೀರಿಗಾಗಿ ಪರಿತಪಿಸುತ್ತಿದ್ದಾರೆ. ಡಿಸೆಂಬರ್ನಿಂದಲೂ 2 ವಾರಕ್ಕೊಮ್ಮೆ 2 ರಿಂದ 3 ನಿಮಿಷ ಮಾತ್ರವೇ ನೀರು ಬಿಡಲಾಗ್ತಿದೆ. ಅದರಲ್ಲೂ ಅರ್ಧ ಏರಿಯಾಗೆ ನೀರು ಕೊಟ್ಟರೆ ಇನ್ನರ್ಧ ಏರಿಯಾಗೆ ನೀರೇ ಬಿಡಲ್ವಂತೆ. ಇದರಿಂದಾಗಿ ಕೆಲವರು ದುಬಾರಿ ಹಣ ನೀಡಿ ಟ್ಯಾಂಕರ್ ನೀರು ಪಡೆಯುತ್ತಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಈ ಬಗ್ಗೆ ಗಮನ ನೀಡ್ತಿಲ್ವಂತೆ. ಹೀಗಾಗಿ ಬಾಡಿಗೆ ಮನೆ ನಿವಾಸಿಗಳು ಮನೆ ಖಾಲಿ ಮಾಡ್ತಿದ್ದಾರಂತೆ. ನೀರು ಕೇಳಿದ್ರೆ ನೀರು ಬಿಡ್ತೀವಿ ಅಂತಾರೆ. ಈಗ ವಾಟ್ರು ಬಿಡೋರು ಬರ್ತಾರೆ, ನೀರು ಬಿಟ್ಟಿದ್ದೀವಿ ನಿಮ್ಗೆ 500 ಇದು ನೀರು ಬಿಡ್ತಿದ್ದೀವಿ, ಯಾಕೆ ನೀರು ಬರ್ತಿಲ್ಲ ಅಂತಾರೆ. ನೀರು ಬಂದರೆ ತಾನೇ ಹೇಳೋದು, ನೀರೇ ಬರ್ತಿಲ್ಲ. ಆ ನೀರು ಬರ್ದಿರೋದು ನಾವೇನು ಮಾಡೋಕ್ಕಾಗತ್ತೆ ಸರ್? ಎಲ್ಲರ ಮನೇಲೂ ಮಕ್ಕಳು ಫ್ಯಾಮಿಲಿ ಎಲ್ಲ ಇರುತ್ತೆ. ನೀರೇ ಇಲ್ಲ ಅಂದರೆ ಅವ್ರು ಹೇಗೆ ಜೀವನ ಮಾಡೋಕ್ಕಾಗತ್ತೆ? 200ಕ್ಕೂ ಅಧಿಕ ಶುದ್ಧ ಕುಡಿಯುವ ನೀರಿನ ಘಟಕಗಳು ಬಂದ್. ಇನ್ನು ನೀರಿಲ್ಲದೆ ಆರ್ಒ ಪ್ಲಾಂಟ್ಗಳು ಬಂದ್ ಆಗ್ತಿವೆ. 5 ರಿಂದ 10 ರೂಪಾಯಿಗೆ 20 ಲೀಟರ್ ನೀರು ಸಿಗುತ್ತಿದ್ದ 200ಕ್ಕೂ ಅಧಿಕ ಶುದ್ಧ ಕುಡಿಯುವ ನೀರಿನ ಘಟಕಗಳು ಬಂದ್ ಆಗಿವೆ. ಗೋವಿಂದರಾಜನಗರ ವಾರ್ಡ್, ಅತ್ತಿಗುಪ್ಪೆ ವಾರ್ಡ್ ಸೇರಿದಂತೆ ಹಲವೆಡೆ ನೀರಿನ ಘಟಕಗಳು ಬಂದ್ ಆಗಿವೆ. ಎಲ್ರಿಗೂ ತೊಂದರೆ ಆಯ್ತದೆ. ಇದೊಂದು ರಿಪೇರಿ ಆದರೆ ಎಲ್ರಿಗೂ ಅನುಕೂಲ ಆಯ್ತದೆ. ನಾವು ದೂರದಿಂದ ಹೋಗಿ ನೀರು ತರಬೇಕು, ಕುಡಿಯೋ ನೀರು. ಇವಾಗ ಕಾರ್ಪೊರೇಷನ್ ನೀರು ಸಣ್ಣ ಬರ್ತದೆ. ಇಲ್ಲ ನನಗೆ ಬೋರ್ ಇರೋ ಜಾಗದಲ್ಲಿ ಹೋಗಿ ಹಿಡ್ಕೊಬತ್ತೀವಿ ಕುಡಿಯೋಕ್ಕೆ. ದೂರ ಹೋಗ್ಲೇಬೇಕು. ದಶಕಗಳ ಬಳಿಕ ಅರ್ಕಾವತಿ ನದಿ ಪಾತ್ರದ ಕೆರೆಗಳು ಖಾಲಿ. ಇನ್ನು ನಂದಿ ಬೆಟ್ಟದಲ್ಲಿ ಹುಟ್ಟುವ ಅರ್ಕಾವತಿ ನದಿ ಪಾತ್ರದ ಕೆರೆಗಳು ಈ ಬಾರಿ ಬರಿದಾಗಿವೆ. ದೊಡ್ಡಬಳ್ಳಾಪುರ ತಾಲೂಕಿನ ಅರಳುಮಲ್ಲಿಗೆ ಕೆರೆ ನೀರು ಸಂಪೂರ್ಣ ಖಾಲಿಯಾಗಿದೆ. ಇದರಿಂದ ಜಾನುವಾರುಗಳು ಕುಡಿಯಲು ನೀರಿಲ್ಲದೆ ಸಂಕಷ್ಟಕ್ಕೀಡಾಗಿವೆ. ಹಲವು ಬಗೆಯ ವಲಸೆ ಹಕ್ಕಿಗಳಿಗೆ ಆಶ್ರಯವಾಗಿದ್ದ ಕೆರೆಯಲ್ಲಿ ಈಗ ಬಾನಾಡಿಗಳು ಕೂಡ ಸಾವನ್ನಪ್ಪುತ್ತಿವೆಯಂತೆ. ಈ ಬಾರಿ ಬಂದ್ಬಿಟ್ಟು ಬೇಸಿಗೆ ಪ್ರಾರಂಭದಲ್ಲೇ ತೀವ್ರವಾದಂಥ ಒಂದು ಬರಗಾಲ ಬಂದಿರೋದ್ರಿಂದ ಈ ಏನು ಪ್ರಾಣಿ ಪಕ್ಷಿಗಳಿಗೆ ಮತ್ತು ಜಾನುವಾರುಗಳಿಗೆ ನೀರಿನ ಅಭಾವ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನು ಕೊಟ್ಟಿದೆ. ಈಗಾಗಲೇ ನಗರ ಭಾಗಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಸಾಕಷ್ಟು ನೀರಿನ ಒಂದು ಕೊರತೆಯಿಂದ ಸಾಕಷ್ಟು ಜನರು ಆಘಾತಕ್ಕೊಳಗಾಗಿರ್ತಕ್ಕಂಥದ್ದು. ಏನೇ ಹೇಳಿ, ಕುಡಿಯಲು ನೀರಿಲ್ಲದೆ ಜನರು ಪರದಾಡ್ತಿದ್ದಾರೆ. ಜಲ ಬವಣೆ ತಪ್ಪಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕಿದೆ. ಆರ್ಒ ಘಟಕಗಳ ಮೂಲಕ ಜನರಿಗೆ ಶುದ್ಧ ನೀರು ಪೂರೈಸಬೇಕಿದೆ. ಬ್ಯೂರೋ ರಿಪೋರ್ಟ್, TV9.